ಕಾವಿಯೊಳಗೊಬ್ಬ ಕಾಮಿಸ್ವಾಮಿ. ಹೌದು, ಜ್ಞಾನದ ಜ್ಯೋತಿ ಬೆಳಗಬೇಕಾದಂತಹ ಗುರುಪೀಠವೊಂದು ಈಗ ಗಂಭೀರ ಆರೋಪದಿಂದಾಗಿ ಕತ್ತಲಿನ ಕೂಪಕ್ಕೆ ಜಾರಿದೆ. ಮೇಳೆಕೋಟೆಯಲ್ಲಿರುವಂತಹ ಮಹರ್ಷಿ ಶ್ರೀ ವಾಲ್ಮೀಕಿ ಗುರುಕುಲದ ಪೀಠದ ಬ್ರಹ್ಮಾನಂದ ಗುರೂಜಿ ಕಡಿಮೆ ಬೆಲೆಗೆ ಸೈಟ್ ಕೊಡಿಸುವಂತ ಆಮಿಷವನ್ನ ಒಡ್ಡಿ 5 ಲಕ್ಷ ರೂಪಾಯಿ ಪಡೆದು ವಂಚನೆ ಮಾಡಿದಲ್ಲದೆ ಹಣ ವಾಪಸ್ ಕೇಳಿದ್ರೆ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪಕ್ಕೆ ಗುರಿಯಾಗಿದ್ದಾರೆ. ನಂಬಿಕೆಯ ಹೆಸರಿನಲ್ಲಿ ವಂಚನೆಯ ಬಲಿಯಾಗಿದ್ದು, ಸ್ವಾಮಿಯ ಒಂದು ನಿವಾಸದ ಸಮೀಪದಲ್ಲೇ ಸಂತ್ರಸ್ತ ಮಹಿಳೆ ಮತ್ತು ಆಕೆಯ ಪತಿ ವಾಸವಾಗಿದ್ರು. ಈ ಪರಿಚಯವನ್ನೇ ಬಂಡವಾಳ ಮಾಡಿಕೊಂಡಿದ್ದಂತ ಸ್ವಾಮೀಜಿ 13 ಲಕ್ಷ ರೂಪಾಯಿ ಮೌಲ್ಯದ ನಿವೇಶನವನ್ನ ಕೇವಲ 12 ಲಕ್ಷಕ್ಕೆ ಕೊಡಿಸುವುದಾಗಿ ನಂಬಿಸಿದ್ದಾರೆ. ಆದರೆ ತಮ್ಮ ಬಳಿ ಅಷ್ಟು ಹಣವಿಲ್ಲ, ಕೇವಲ 8 ಲಕ್ಷ ರೂಪಾಯಿ ಇದೆ ಅಂತ ಮಹಿಳೆ ಅಸಹಾಯಕತೆಯಿಂದ ತೋಡಿಕೊಂಡಾಗ, ಚಿಂತೆ ಬೇಡ, ಉಳಿದ ಹಣಕ್ಕೆ ನಾನಿದ್ದೇನೆ ಅಂತ ಸ್ವಾಮೀಜಿ ಅಭಯ ನೀಡಿದ್ರೆ ಎನ್ನಲಾಗಿದೆ. ಈ ಮಾತನ್ನ ನಂಬಿದ ಮಹಿಳೆಯಿಂದ 8 ಲಕ್ಷ ರೂಪಾಯಿ ಪಡೆದು ಅದರಲ್ಲಿ 5 ಲಕ್ಷ ರೂಪಾಯಿಗಳನ್ನ ಅಡ್ವಾನ್ಸ್ ರೂಪದಲ್ಲಿ ಬೇರೆಯೊಬ್ಬರಿಗೆ ಸ್ವಾಮೀಜಿ ಕೊಡಿಸಿದ್ದಾರೆ. ಆದ್ರೆ ವರ್ಷ ಉರುಳಿದ್ರೂ ಕೂಡ ನಿವೇಶನವೂ ಸಿಗ್ಲಿಲ್ಲ. ಇತ್ತ ಕಡೆ ಕೊಟ್ಟ ಹಣವೂ ವಾಪಸ್ ಬರಲಿಲ್ಲ. ಹಣ ಕೇಳಿದ್ರೆ ಮಜಾ ಬೇಕು ಅಂತ ಕಾಮಂದಾಜೆ. ಕೊನೆಗೆ ತಾಳ್ಮೆ ಕಳೆದುಕೊಂಡಂತ ಮಹಿಳೆ ತನ್ನ ಹಣವನ್ನ ವಾಪಸ್ ಕೇಳಿದಾಳೆ. ಈ ಸಂದರ್ಭದಲ್ಲಿ ಸ್ವಾಮೀಜಿ ಒಳಗಿದ್ದ ಕಾವಿದಾರಿ ಕಳಚಿ ಬಿದ್ದು ಕಾಮಕನೊಬ್ಬ ಎದ್ದು ನಿಂತಿದ್ದ. ರೂಮ್ಗೆ ಬಾ, ಹಣ ಕೊಡಿಸ್ತೇನೆ, ನಿಮಗೆ ಹಣ ಬೇಕು, ನನಗೆ ಮಜಾ ಬೇಕು ಅಂತ ಲೈಂಗಿಕ ಸಂಪರ್ಕಕ್ಕೆ ನೇರವಾಗಿ ಆಹ್ವಾನ ನೀಡಿದ್ದಾರೆ. ಈ ಮಾತುಗಳಿಂದ ಆಘಾತಗೊಂಡರೂ ಕೂಡ ಎದೆಗುಂದದ ಮಹಿಳೆ ಸ್ವಾಮಿಯ ಒಂದು ಕಾಮ ಪುರಾಣವನ್ನ ತಮ್ಮ ಮೊಬೈಲ್ನಲ್ಲಿ ಆಡಿಯೋ ಮತ್ತು ವಿಡಿಯೋ ಸಮೇತವಾಗಿ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಸದೈವೊಂದು ಸಾಕ್ಷಿನೇ ಸ್ವಾಮೀಜಿಯ ಕುತ್ತಿಗೆಗೆ ಉರುಳಾಗಿ ಬಿಗಿದುಕೊಂಡಿದೆ. ಘಟನೆಯ ಸಂಬಂಧ ದೂರು ದಾಖಲಾಗಿದ್ದು, ಜ್ಞಾನಪೀಠದ ಸ್ವಾಮಿಯೊಬ್ಬರ ಈ ಕೃತ್ಯ ಸಮಾಜದಲ್ಲಿ ಒಂದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರ ಮಾತು ಸ್ವಾಮೀಜಿ ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ. 5,000 ಕಾಸು ಕೊಡ್ತೀನಿ, ರೂಮ್ ಬರ್ರಿ ಅಂತ ಕೇಳೋ ಸ್ವಾಮೀಜಿ ಅವರು. ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ, ನಾನು ಅದು ಮಾತಾಡಿರೋದು ವಿಡಿಯೋ ಸಮೇತ ಐತೆ ಹಾಕ್ತೀನಿ. ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನನ್ನಕ್ಕೋಸ್ಕರ ಒಂದು ಹೆಣ್ಣುಡುಗಿಗೋಸ್ಕರ ಯಾವುದೇ ಕಾರಣಕ್ಕೂ ಇನ್ನೊಬ್ಬ ಹುಡುಗಿ ಸವಾಸಕ್ಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರು ಮಾತಾಡಿರೋದು ವಿಡಿಯೋ ಹಾಕ್ತೀನಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಅವ್ರ ಬಿಹೇವಿಯರ್ ಏನು ಅಂತ ಎಲ್ಲ ನಾನು ಹೇಳ್ತೀನಿ. ವಿಡಿಯೋ ಸಮೇತ ಅವ್ರು ಮಾತಾಡಿರೋದೆಲ್ಲ ಹಾಕ್ತೀನಿ. ನನಗೂ ನನ್ನ ಮಕ್ಕಳಿಗೂ ಅಕಸ್ಮಾತ್ ಏನನ್ನ ಆದರೆ ಅದು ಅವರಿಂದನೇ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು. ಅಕಸ್ಮಾತ್ ಏನೋ ದುಡ್ಡಿರೋರು ಏನಾದ್ರು ಮಾಡ್ಬೋದಲ್ವಾ, ಅದಕ್ಕೆ ಅಕಸ್ಮಾತ್ ನಮ್ಗೇನು ಹೆಚ್ಚು ಕಮ್ಮಿ ಆದ್ರೂ ಅದು ಅವರೇ ಕಾರಣ. ಈ ಸ್ವಾಮೀಜಿಯವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ. 5,000 ಕಾಸು ಕೊಡ್ತೀನಿ, ರೂಮ್ ಬರ್ರಿ ಅಂತ ಕೇಳೋ ಸ್ವಾಮೀಜಿ ಅವರು. ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ, ನಾನು ಅದು ಮಾತಾಡಿರೋದು ವಿಡಿಯೋ ಸಮೇತ ಐತೆ ಹಾಕ್ತೀನಿ. ಎಲ್ಲರಿಗೂ ಶೇರ್ ಮಾಡಿ,